ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಜೆಡಿಎಸ್ ಹುಲ್ವಾಡಿ ಘಟಕದ ಪದಾಧಿಕಾರಿಗಳ ಪಟ್ಟಿಯನ್ನ ಆಯ್ಕೆ ಮಾಡಿದ್ದೇವೆ. ಅಧ್ಯಕ್ಷರಾಗಿ ಜಿ ಸುಬ್ರಹ್ಮಣ್ಯಂ ಹುಲ್ವಾಡಿ ಅವರು, ಕಾರ್ಯಾಧ್ಯಕ್ಷರು ರಾಜಣ್ಣ ಮಾಡಿಕೆರೆ, ಉಪಾಧ್ಯಕ್ಷರಾಗಿ ಪಿ ವೆಂಕಟರೆಡ್ಡಿ ಗೋಪಚಂದ್ರ, ಉಪಾಧ್ಯಕ್ಷರು ಐಮರೆಡ್ಡಿ ಕಾರ್ತಿಕ್ ರೆಡ್ಡಿ, ಉಪಾಧ್ಯಕ್ಷರು ಮಂಜುನಾಥ ಮಣಿ ಹುಲ್ವಾಡಿ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿ ಕುರುಪ್ಪಲ್ಲಿ ರಾಜೂರವರು ಮತ್ತು ಹೆಬ್ರಿ ಅಶ್ವತ್ಥ ಅವರು, ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಪದ್ದನ್ನ ಊರ್ಮಕ್ಲಳ್ಳಿ ಅವರು, ಖಜಾಂಚಿಯಾಗಿ ವೆಂಕಟರೆಡ್ಡಿ ಐಮರೆಡ್ಡಿ ಮತ್ತು ಕಾರ್ಯದರ್ಶಿಗಳಾಗಿ ಸುದರ್ಶನ್ ರೆಡ್ಡಿ ಮಾಡಿಕೆರೆ, ಮತ್ತೊಬ್ಬ ಕಾರ್ಯದರ್ಶಿಯಾಗಿ ನಾರಾಯಣಸ್ವಾಮಿ ಪರಿಶಿಷ್ಟ ಜಾತಿ ಐಮರೆಡ್ಡಿ, ಮತ್ತೊಬ್ಬ ಕಾರ್ಯದರ್ಶಿ ಮಂಜು ಬತ್ಲಹಳ್ಳಿ ಪರಿಶಿಷ್ಟ ಜಾತಿ, ಕಾರ್ಯದರ್ಶಿ ರಾಮಪ್ಪ ಪರಿಶಿಷ್ಟ ಜಾತಿ ಹುಲ್ವಾಡಿ, ಮತ್ತು ಕಾರ್ಯದರ್ಶಿ ಮಂಜುನಾಥ ಮಾಡಿಕೆರೆ, ಸದಸ್ಯರು ವೆಂಕಟರೆಡ್ಡಿ ಗೋಪಚಂದ್ರ, ಸದಸ್ಯರು ಮಂಜುನಾಥ ಹುಲ್ವಾಡಿ, ಸದಸ್ಯರು ಶ್ರೀನಿವಾಸ ಕುರುಪ್ಪಲ್ಲಿ, ಸದಸ್ಯರಾಗಿ ಕದಿರಪ್ಪ ಹೆಬ್ರಿ, ಸದಸ್ಯರಾಗಿ ಚೇತನ್ ಹುಲ್ವಾಡಿ ಅವರು, ಸದಸ್ಯರಾಗಿ ಶ್ರೀನಿವಾಸ ರೆಡ್ಡಿ ಮಾಡಿಕೆರೆ ಅವರು, ಸದಸ್ಯರಾಗಿ ಆಂಜನೇಯ ರೆಡ್ಡಿ ಹೇಮರೆಡ್ಡಿ, ಮತ್ತು ಕೃಷ್ಣಪ್ಪ ಅಂದಿಜೋಗಿಗಡ್ಡೆ, ಶಿವಶಂಕರ್ ಮಾಡಿಕೆರೆ ಅವರು, ಅಶ್ವತ್ಥಪ್ಪ ಬೋರ್ಮಾಕ್ಲಳ್ಳಿ ಅವರು, ಇಷ್ಟು ಜನರನ್ನ, ಮತ್ತು ಶಶಾಂಕ್ ಗೌಡ ಹೆಬ್ರಿ ಮತ್ತು ಗೋಪಿನಾಥ ಗೋಪಚಂದ್ರ, ಇಷ್ಟೋ ಜನಗಳನ್ನ ಹುಲ್ವಾಡಿ ಜೆಡಿಎಸ್ ಘಟಕದ ಹುಲ್ವಾಡಿ ಗ್ರಾಮ ಪಂಚಾಯತಿಗೆ ಇಲ್ಲಿ ಇವತ್ತು ಎಲ್ಲ ಸೇರಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೀವಿ. ಇವರೆಲ್ಲ ಪಕ್ಷದ ಕಾರ್ಯಚಟುವಟಿಕೆಗಳನ್ನ ಮಾಡಿಕೊಂಡು ಪಕ್ಷದ ಯಶಸ್ಸಿಗೆ ಕಾರಣೀಭೂತರಾಗಬೇಕು, ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ನಾನು ಮನವಿ ಮಾಡ್ತೀನಿ. ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮದಲ್ಲಿ ಜೆಡಿಎಸ್ ಮುಖಂಡ ಸುಬ್ರಹ್ಮಣ್ಯಂ ಅವರ ನೇತೃತ್ವದಲ್ಲಿ ಪಂಚಾಯತಿ ವ್ಯಾಪ್ತಿಯ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಪದಾಧಿಕಾರಿಗಳ ಪ್ರಮುಖ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ಮುಖಂಡ ಸುಬ್ರಹ್ಮಣ್ಯಂ, ಮುಂದಿನ ಚುನಾವಣೆಗೆ ಸಿದ್ಧತೆಯಾಗಿ ಪಂಚಾಯತಿಯಲ್ಲಿ ಜನರಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುವ, ಕಷ್ಟ ಸುಖಗಳಿಗೆ ಸ್ಪಂದಿಸುವ ಸೂಕ್ತ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಬೇಕಾಗಿದೆ. ಕಳೆದ 10 ವರ್ಷಗಳಿಂದ ಊಲವಾಡಿ ಪಂಚಾಯತಿಯನ್ನು ಪಕ್ಷ ಕಳೆದುಕೊಂಡಿರುವುದಕ್ಕೆ ಪಕ್ಷದ ಬ್ಯಾನರ್ನಲ್ಲಿ ಗೆದ್ದು ನಂತರ ಸ್ವಾರ್ಥಕ್ಕಾಗಿ ಬೇರೆ ಪಕ್ಷಗಳಿಗೆ ಜಾರುವ ಅಭ್ಯರ್ಥಿಗಳೇ ಕಾರಣ ಎಂದು ಕಿಡಿಕಾರಿದರು. ಇಂತಹ ಘಟನೆಗಳು ಮರುಕಳಿಸದಂತೆ ಶ್ರದ್ಧೆಯಿಂದ ಕೆಲಸ ಮಾಡುವವರನ್ನು ಆಯ್ಕೆ ಮಾಡಬೇಕಿದೆ ಎಂದರು. ಗ್ರಾಮೀಣ ಭಾಗದಲ್ಲಿ ಕಾಲುವೆಗಳು, ದಾರಿಗಳು ಹಾಗೂ ಮೂಲಸೌಕರ್ಯಗಳ ಕೊರತೆ ಇದ್ದು, ಪ್ರಸ್ತುತ ಇರುವ ಸದಸ್ಯರ ನಿರ್ಲಕ್ಷ್ಯದಿಂದ ಅಭಿವೃದ್ಧಿ ಕುಂಠಿತಗೊಂಡಿದೆ. ನರೇಗಾ ಮತ್ತು ಪಂಚಾಯತಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಈ ಬಾರಿ ಊಲವಾಡಿ ಪಂಚಾಯತಿಯಲ್ಲಿ ಜೆಡಿಎಸ್ ಅಧಿಕಾರ ಹಿಡಿಯಲೇಬೇಕು. ಪಂಚಾಯತಿ ಸದಸ್ಯರಾದರೆ ಮಾತ್ರ ಬಡಜನರಿಗೆ ಮನೆ, ದನದ ಕೊಟ್ಟಿಗೆ ಮುಂತಾದ ಸೌಲಭ್ಯಗಳನ್ನು ತಲುಪಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರೂ ಶ್ರಮಿಸಿ ಊಲವಾಡಿ ಪಂಚಾಯತಿಯನ್ನು ಪ್ರಮುಖ ಮಟ್ಟಕ್ಕೆ ತರಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ಪಂಚಾಯತಿ ವ್ಯಾಪ್ತಿಯ ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯಂ, ಕಾರ್ಯಾಧ್ಯಕ್ಷರಾಗಿ ರಾಜಣ್ಣ, ಉಪಾಧ್ಯಕ್ಷರಾಗಿ ಪಿ ವೆಂಕಟರೆಡ್ಡಿ, ಕಾರ್ತಿಕ್ ರೆಡ್ಡಿ, ಮಂಜುನಾಥ್ ಮಣಿ, ಪ್ರಧಾನ ಕಾರ್ಯದರ್ಶಿಗಳಾಗಿ ರಾಜು, ಅಶ್ವಥ್, ಪೆದ್ದನ್ನ, ಖಜಾಂಚಿ ಟಿಎಸ್ ವೆಂಕಟರೆಡ್ಡಿ, ಕಾರ್ಯದರ್ಶಿಗಳಾಗಿ ಸುದರ್ಶನ್ ರೆಡ್ಡಿ, ನಾರಾಯಣಸ್ವಾಮಿ, ಮಂಜು, ಎಂವಿ ರಾಮಪ್ಪ, ಸದಸ್ಯರಾಗಿ ಮಂಜುನಾಥ್, ವೆಂಕಟರೆಡ್ಡಿ, ಶ್ರೀನಿವಾಸ್, ಕದಿರಪ್ಪ, ಚೇತನ್, ಶ್ರೀನಿವಾಸ್ ರೆಡ್ಡಿ, ಆಂಜನೇಯ ರೆಡ್ಡಿ, ಕೃಷ್ಣಪ್ಪ, ಶಿವಶಂಕರ್, ಅಶ್ವತ್ಥಪ್ಪ, ಶಶಾಂಕ್ ಗೌಡ, ಗೋಪಿನಾಥ್ ರವರನ್ನು ಆಯ್ಕೆ ಮಾಡಲಾಯಿತು. ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಮೊದಲನೇ ಅಂಶ ಈ ಪಟ್ಟಿಯನ್ನು ತಯಾರು ಮಾಡೋದಕ್ಕೆ. ಅದರಿಂದ ಈ ಒಂದು ಪಟ್ಟಿಯಲ್ಲಿ ಆದಷ್ಟು ಚೆನ್ನಾಗಿ ದುಡಿತಕ್ಕಂಥವ್ರು, ಅಂದರೆ ದುಡಿಯೋದು ಅಂತಂದರೆ ವಾರ ಹೊರೋದಲ್ಲ, ಇದರಲ್ಲಿ ಜನರನ್ನ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಗಳನ್ನ, ಯುವಕರನ್ನ, ನನ್ನ ಉದ್ದೇಶ ಯುವಕರನ್ನ ಸೆಲೆಕ್ಟ್ ಮಾಡೋಣ ಅಂತ ನನ್ನ ಉದ್ದೇಶ ಇದೆ. ಇನ್ನು ಬೇರೆಯವರೆಲ್ಲ ಮಾತಾಡ್ತಾರೆ, ಮಂಜಣ್ಣ ಇದ್ದಾರೆ, ದೊಡ್ಡವರು ಇದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಅವರ ಉದ್ದೇಶದ ಪ್ರಕಾರ ಈ ಪಟ್ಟಿಯನ್ನ ರೆಡಿ ಮಾಡೋಣ. ಆಮೇಲೆ ಈ ಮುಂಬರುವ ಎಲೆಕ್ಷನ್
ನಾವಿಲ್ಲೇನಾಗಿದೆ 10 ವರ್ಷಗಳಿಂದ ನಮ್ಮ ಉಲ್ವಾಡಿ ಪಂಚಾಯಿತಿಯನ್ನ ನಾವು ಕಳ್ಕೊಂಡಿದ್ದೀವಿ. JDS ಪಕ್ಷದವರು ಯಾಕೆ ಕಳ್ಕೊಂಡ್ವಿ ಅಂದ್ರೆ ನಮ್ಮ ಸೆಲೆಕ್ಟ್ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಗಳು ಎಲೆಕ್ಷನ್ ಆದ್ಮೇಲೆ ಪಾರ್ಟಿ ಬಿಟ್ಟು ಹೊರಟೋಗ್ತಾ ಇದ್ದಾರೆ. ಪಾರ್ಟಿ ಬಿಟ್ಟು ಯಾಕೆ ಹೋಗ್ತಾ ಇದಾರೆ? ಅವರ ಸ್ವಾರ್ಥಕ್ಕೋಸ್ಕರ. ಇಬ್ಬರು ಹೊರಟೋದ್ರು, 3 ಹೊರಟೋದ್ರು. ನಮ್ಮ ಪಾರ್ಟಿಯಲ್ಲಿ ಗೆದ್ದು ನಮ್ಮ ಪಾರ್ಟಿ ಫಾರ್ಮೇಶನ್ ಮಾಡಿದ ಮೇಲೆ ಅವರು 3 ಹೊರಟೋದ್ರು. ಈ ತರ ಆಗ್ತಾ ಇರಬಾರ್ದು ಅಂತ ಹೇಳಿ ಈ ಪಟ್ಟಿಯನ್ನ ರೆಡಿ ಮಾಡಿ ನಾವು ಒಂದು JDS ಪಕ್ಷವನ್ನ ಉಲ್ವಾಡಿ ಪಂಚಾಯಿತಿಯಲ್ಲಿ ಕಾರ್ಯಗತಕ್ಕೆ ತರದಿರ ಇದ್ರೆ, ಉಲ್ವಾಡಿ ಪಂಚಾಯಿತಿ A1 ಪಂಚಾಯಿತಿ ಅಂತಿದೆ. ಆದ್ರೆ ಇಲ್ಲಿ ಕಸ ಗುಡಿಸೋರು ಕೂಡ ಸಂಬಳ ಕೊಡೋಕೆ ಕಾಸಿಲ್ದಿರ ತಿಂದಾಕಿದ್ದಾರೆ ಈ ಹಿಂದೆ ಇರ್ತಕ್ಕಂಥ ಸದಸ್ಯರುಗಳು. ಅವ್ರು ಏನೂ ಇಲ್ಲ, ಒಂದೇ ಕೆಲಸಕ್ಕೆ ಬಿಲ್ ಮಾಡ್ಕೊಳ್ಳೋದು, ಎತ್ಕೊಂಡು ಹೋಗ್ತಾ ಇರೋದು. ಅವ್ರ ಉದ್ದೇಶ ಇಷ್ಟೇ, ಕಾಸು ಬಂತಾ A1 ಅಕೌಂಟಲ್ಲಿ ಬಿದ್ದರೆ ಸಾಕು, ಸೆಕ್ರೆಟರಿ ಕೈಯಲ್ಲಿ ಚೆಕ್ ಬರ್ಸ್ಕೊಳ್ಳೋದು, A1 ಅಕೌಂಟಿಂದ ತಗೊಂಡು ಹೋಗ್ತಾ ಇರೋದು. ಅದಕ್ಕೆ ಬಿಲ್ ಬೇಕಾಗಿಲ್ಲ, ಎಸ್ಟಿಮೇಟ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಈ ರೀತಿ ಆಗಬಾರ್ದು ಅಂತಂದ್ರೆ, ಪಂಚಾಯತಿ ಸದೃಢವಾಗಿ ನಿಂತ್ಕೋಬೇಕು ಅಂತಂದ್ರೆ ನಾವು ಒಳ್ಳೆ ಸದಸ್ಯರನ್ನ, ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರನ್ನ ಆಯ್ಕೆ ಮಾಡಬೇಕು. ಅವರು ಸ್ವಾರ್ಥ ಇರಬಾರ್ದು. ಇವ್ರೇನ್ ಅನ್ಕೊಂಡಿದ್ದಾರೆ, ನಾವು ಗ್ರಾಮ ಪಂಚಾಯತಿ ಸದಸ್ಯರಾದ್ರೆ ದುಡ್ಡು ತಿನ್ನೋಕೋಸ್ಕರನೇ ನಾವು ಸದಸ್ಯರಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನಾವು ಕಾಲುವೆಗಳನ್ನ 2 ಚೈನು 3 ಚೈನು ಇರ್ತಕ್ಕಂಥ ಕಾಲುವೆಗಳನ್ನ ಮುಚ್ಚೋದು, ಪಕ್ಕದಲ್ಲಿರ್ತಕ್ಕಂಥ ಯಾರೋ ಒಬ್ಬರಿಗೆ ಆ ಜಮೀನನ್ನ ಅವ್ರಿಗೆ ಬಿಟ್ಕೊಡೋದು, ನಮಗೆ ದಾರಿಗಳಿಲ್ದಿರ ಮಾಡಾಕಿದೆ. ನಮ್ಮೂರಲ್ಲಿ ಪರಿಸ್ಥಿತಿ ನಡೆದಿರ್ತಕ್ಕಂಥ ಇದು. ಆ ಸದಸ್ಯನು ಆ ಒಂದು ಕೆಲಸ ಬಿಟ್ಟು, ಮಣ್ಣಿನ ಕೆಲಸ ಬಿಟ್ಟು ಬೇರೆ ಕೆಲಸನೇ ಮಾಡಿಲ್ಲ. 10 ವರ್ಷದಿಂದ ಅವನೇ ಮೆಂಬರು, SC ಮೆಂಬರು. 10 ವರ್ಷದಿಂದ ಬೇರೆ ಕೆಲಸ ಮಾಡೇ ಇಲ್ಲ. ಎಲ್ಲಿ ನಮ್ಮೂರು ಬಿಟ್ಟು ಐಮರೆಡ್ಡಿ ಕೆರೆಗೆ ಹೋಗ್ತಾನೆ, ಹೆಬ್ರಿ ಕೆರೆಗೆ ಹೋಗ್ತಾನೆ. ಹೆಬ್ರಿ ಕೆರೆಯಲ್ಲಿ ಹೋಗಿ ಅಲ್ಲಿ ಇದು ಕಟ್ಟೋದು ಯಾರು ನೋಡೋಕ್ಕಿರಲ್ಲ. ಇಂಜಿನಿಯರ್ ಏನೋ ಒಂದು ಪ್ಲಾನ್ ಹಾಕ್ಕೊಡ್ತಾನೆ. ಇವರು ಮಾಡೋದು ನರೇಗಾದಲ್ಲಿ ಇರ್ತಕ್ಕಂಥದ್ದು ಬಾಚೋದು, 1 ಅಕೌಂಟಲ್ಲಿ ಇರ್ತಕ್ಕಂಥದ್ದು ಬಾಚೋದು. ಅವ್ರಿಗೆ ಇದೇ ಉದ್ಯೋಗ ಆಗಿದೆ. ಆದ್ರಿಂದ ಈ ಸಲ ನಾವೇನಾದ್ರೂ ಉಲ್ವಾಡಿ ಪಂಚಾಯಿತಿಯನ್ನ ನಮ್ಮ ತೆಕ್ಕೆಗೆ ತಗೊಳ್ಳಿಲ್ಲ ಅಂತಂದ್ರೆ ನಾವು ರಾಜಕೀಯ ಮಾಡೋದನ್ನ ಬಿಟ್ಟು ಬಿಡೋಣ. ನಮ್ಮ ಉದ್ದೇಶ ಇಷ್ಟೇ. ಈ ಸಲ ನಾವು ತಗೊಳ್ಳಿಲ್ಲ ಅಂತಂದ್ರೆ ರಾಜಕೀಯ ಮಾಡಕ್ಕಾಗಲ್ಲ. ನಾವು ಯಾರೊಬ್ಬರಿಗೂ ನಾವು ಸಹಾಯ ಮಾಡೋಕ್ಕೂ ಆಗಲ್ಲ. ಗ್ರಾಮ ಪಂಚಾಯತಿ ಸದಸ್ಯರಾದ್ರೆ ಅಟ್ಲೀಸ್ಟ್ ಏನೋ ಒಂದು ಮಾಡ್ಬೋದು, ಒಂದು ಮನೆನೋ ಒಂದು ದನದ ಕೊಟ್ಟಿಗೆನೋ ಏನೋ ಒಂದು ಹಾಕೊಡ್ಬೋದು. ಆದ್ರಿಂದ ನಾವು ಆದಷ್ಟು ನಾವೆಲ್ಲ ಪ್ರಯತ್ನ ಮಾಡಿ ನಮ್ಮ ಪಂಚಾಯತಿನ ಸ್ವಲ್ಪ ಮೇಲಕ್ಕೆ A1 ಪಂಚಾಯತಿ ಅಂತಿದೆ ಆ ಲೆವೆಲ್ಗೆ ತರೋಣ ಅನ್ನೋ ಉದ್ದೇಶದಿಂದ ನಮ್ಮನ್ನೆಲ್ಲ ಇಲ್ಲಿ ಕರೆದು ಮಾತಾಡ್ತಾ ಇದ್ದೀವಿ. ಇನ್ನು ಬೇರೆ ನಮ್ಮ ಎಲ್ಲರೂ ಹೇಳ್ತಾರೆ. ಆದ್ರಿಂದ ತಾವೆಲ್ಲ ಸದೃಢವಾಗಿ ದುಡಿಬೇಕು ಅಂತ ಹೇಳ್ತಾ ನಾನು ಈಗ 2 ಮಾತನ್ನು ಹಾಜರಾಗಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಧನ್ಯವಾದಗಳು. ಮೊನ್ನೆ ಈಗ ನಮ್ಮ ಸುಬ್ರಹ್ಮಣ್ಯಂ ಅವರು ಪ್ರಸ್ತಾಪ ಮಾಡಿದ ವಿಚಾರದ ಬಗ್ಗೆ ನಮ್ಮ JK ಭವನದಲ್ಲಿ ಸಭೆ ನಡೀತು. ಆದರೆ ಅವತ್ತು ಸಭೆಯಲ್ಲಿ ನಾವು ಕನಿಷ್ಠ ನಮ್ಮ ಪಂಚಾಯತಿಯಿಂದ ಇಷ್ಟು ಜನ ಕೂಡ ನಾವು ಬಂದಿರಲಿಲ್ಲ. ಹೌದಾ ಅಲ್ವಾ? ಬಂದಿರಲಿಲ್ಲ. ಈಗ ಚುನಾವಣೆಗಳು ಹತ್ರ ಬರ್ತಾ ಇದ್ವಿ. ಈಗ ಸದ್ಯಕ್ಕೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇದೆ. ಅದಾದ ನಂತರ MLA ಎಲೆಕ್ಷನ್ ಬರುತ್ತೆ. ಇಷ್ಟು ಹತ್ರದಲ್ಲಿ ಚುನಾವಣೆಗಳಿರ್ತವೆ. ನಮ್ಮ ಸಂಘಟನೆ ತುಂಬ ಕಡಿಮೆ ಇದೆ. ಇಷ್ಟೇ ಇದ್ರೆ ನಾವು ಈಗ ನಮ್ಮ ಸುಬ್ರಹ್ಮಣ್ಯಂ ಅವರು ಹೇಳಿದಂಗೆ 20 ವರ್ಷಗಳಿಂದ ನಾವು ಹಾಗೆ ಇದ್ದೋಗ್ಬಿಟ್ಟಿದ್ವಿ. ಈಗ ಮುಂದೆ ಕೂಡ ಹಾಗೆ ಇದ್ರೆ ನಾವು ನಮ್ಮನ್ನ ನಂಬಿರ್ತಕ್ಕಂಥವ್ರಿಗೆ, ನಮ್ಮ ಹಿಂದೆ ಇರ್ತಕ್ಕಂಥವ್ರಿಗೆ, ನಮ್ಮನ್ನ ನೋಡಿ ಮತ ಹಾಕುವಂಥವ್ರಿಗೆ ನಾವೇನು ಮಾಡೋದಕ್ಕಾಗಲ್ಲ. ಇದು ಈ ಸತಿ ಮುಂದಿನ ಚುನಾವಣೆಯಲ್ಲಿ ಒಳ್ಳೆ ಸುಸಂದರ್ಭ ಒದಗಿ ಬರ್ತಾ ಇದೆ. ಅದಕ್ಕೆ ಎಲ್ಲರೂ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ರೆ, ಇವತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ 20 ಸದಸ್ಯರ ಒಂದು ಸ್ಟ್ರೆಂತ್ ಇರ್ತಕ್ಕಂಥ ಪಂಚಾಯತಿ ನಮ್ಮದು. 20 ಸದಸ್ಯರು ಅಂದರೆ 20 ಜನ ಅಭ್ಯರ್ಥಿಗಳು ನಮ್ಮ ಕಡೆಯಿಂದ ಇರ್ತಾರೆ. 20 ಜನ ಅಭ್ಯರ್ಥಿಗಳು ಯಾರಾಗ್ತಾರೋ ಅವ್ರ ಜೊತೆಗೆ ಆಗೋವಂಥವ್ರಿಗೂ ಆಮೇಲೆ ನೋಡೋಣ, ಅವ್ರನ್ನ ಕನ್ವಿನ್ಸ್ ಮಾಡಿ ಯಾರನ್ನ ಹಾಕಿದ್ರೆ ಹೆಚ್ಚಿಗೆ ಅನುಕೂಲ ಆಗುತ್ತೋ ಅಂಥವ್ರನ್ನ ನಾವು ಮನವೊಲಿಸಿ ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ನಾವು ಒಬ್ಬೊಬ್ರು 10 ಜನ
ಒಂದು ಈಗ ನಮ್ಮ ಎಕ್ಸಾಂಪಲ್ ನಮ್ಮ ಉಲ್ವಾಡಿನಲ್ಲೇ ತಗೊಳ್ಳಿ 5 ಮೆಂಬರ್ ಇರೋದು 5 ಜನ ಕ್ಯಾಂಡಿಡೇಟ್ ಇರ್ತೀವಿ ನಾವು 5 ಜನ ಕ್ಯಾಂಡಿಡೇಟ್ಗಳು ಒಬ್ಬೊಬ್ರು 10 ಜನ ಕರ್ಕೊಂಬಂದ್ರೆ 50 ಜನ ಆಗುತ್ತೆ. ಯಾಕೆ ನಾವು ಆ ರೀತಿ ಹೇಳ್ತೀವಿ ಅಂತ ಹೇಳಿದ್ರೆ 10 ಜನ ಇದ್ದಾಗ ಆ 10 ಜನ ಆ ಕಡೆ ಮನೆ ಈ ಕಡೆ ಮನೆ ಮುಂದ್ಗಡೆ ಮನೆ ಹಿಂದ್ಗಡೆ ಮನೆ 4 ಮನೆ ನೋಡ್ಕೊಂಡ್ರೆ 50 ಮನೆ ಆಗೋಗುತ್ತೆ. 10 ಜನ ಚುನಾವಣೆ ಗೆಲ್ಲುವುದು ತುಂಬಾ ಸುಲಭ. ನಮ್ಮದು ಪ್ರಯತ್ನ ಇಲ್ಲ. ಮೊನ್ನೆ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು, ನಾವೆಲ್ಲ ಅಬರದ ಪ್ರಚಾರ ಮಾಡಿದ್ವಿ. ನಾವು ಏನೇನು ಮಾಡಬೇಕು ಮಾಡಿದ್ವಿ. ಪಾಪ ಕುಮಾರಸ್ವಾಮಿ ಅವರು ಒಳ್ಳೆ ಒಂದು ಕಾನ್ಸೆಪ್ಟ್ ಇತ್ತು, ಅದು ಜನಗಳಿಗೆ ತಲುಪಲಿಲ್ಲ ಸರಿಯಾಗಿ. ಏನಿತ್ತು, ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಸುಸಜ್ಜಿತ ಒಂದು ಆಧುನಿಕ ಶಾಲೆ. ಮಕ್ಕಳು ಇವತ್ತು ಕಾನ್ವೆಂಟ್ಗೆ ಹೋಗುವಂಥದ್ದು ಇರಲಿಲ್ಲ. ಅರ್ಥ ಆಯ್ತಾ? ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಕೂಡ ಒಂದು ಆಸ್ಪತ್ರೆ ನೋಡಿ. ಮನುಷ್ಯನಿಗೆ ಬೇಕಾಗಿರೋದು ಒಳ್ಳೆ ಮಕ್ಕಳಿಗೆ ಬೇಕಾಗಿರೋದು ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಆಸ್ಪತ್ರೆ. ಬೇರೆ ಬೇರೆ ಪಂಚರತ್ನಗಳ ಯೋಜನೆಗಳಲ್ಲಿ ಅವು ಮೇನ್ ಇದ್ದಿದ್ದು. ನಾವು ಜನಗಳಿಗೆ ಅದನ್ನು ತಲುಪ್ಸೋಕ್ಕಾಗಲಿಲ್ಲ. ಅವ್ರೇನು ಮಾಡಿದ್ರು, ಯಾವುದೋ ಒಂದು ಬಾಂಡಿಲ್ ಎತ್ಕೊಂಡ್ಬಂದ್ರು, ಮನೆಗೆ ಕೂತ್ಕೊಂಡ್ರು. ಅವ್ರಿಗೆ ಆಸಕ್ತಿ ಇತ್ತು ಅವ್ರ ಕಾರ್ಯಕರ್ತರಿಗೆ, ಆ ಆಸಕ್ತಿ ನಮ್ಗಿರ್ಲಿಲ್ಲ. ಅವರು ಮನೆಯಲ್ಲಿ ಕೂತ್ಕೊಂಡ್ರು. ನಿಮಗೆ ಗೃಹ ಜ್ಯೋತಿನಲ್ಲಿ ಎಷ್ಟು ಉಳಿಯುತ್ತೆ, ಭಾಗ್ಯ ಜ್ಯೋತಿನಲ್ಲಿ ಅದು ಉಳಿಯುತ್ತೆ, ಇಂಥದ್ದು ಉಳಿಯುತ್ತೆ, ನಿಮಗೆ ವರ್ಷಕ್ಕೆ ಇಷ್ಟು ಲಾಭ ಆಗುತ್ತೆ, 5 ವರ್ಷಕ್ಕೆ ಇಷ್ಟು ಸಿಗತ್ತೆ ಅಂತ ಹೇಳಿದ್ರು. ಆದರೆ ಇವತ್ತು ಯಾವನೇ ಒಬ್ಬ ವ್ಯಕ್ತಿ ಅನಾರೋಗ್ಯ ಪೀಡಿತವಾಗಿ ಆಸ್ಪತ್ರೆಗೆ ಹೋದರೆ ಇವತ್ತು 5 ಲಕ್ಷ 10 ಲಕ್ಷ ಆಗ್ತಾ ಇದೆ. ದುಡ್ಡು ಇಲ್ಲದೆ ಇದ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗದೆ ಇವತ್ತು ಸತ್ತೋಗೋಂಥ ಪರಿಸ್ಥಿತಿಗಳಿದೆ ಅಲ್ವಾ. ನಾವು ಪಾಪ ಕುಮಾರಸ್ವಾಮಿ ಅವರು ಒಳ್ಳೆ ಯೋಜನೆಗಳು ಜನಗಳಿಗೆ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೆ ಅಂಥ ಯೋಜನೆಗಳನ್ನ ತಂದಿದ್ರು. ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ನಾವು ಅದನ್ನು ನಮ್ಮ ಜನ ಗುರುತಿಸಲಿಲ್ಲ. ಒಳ್ಳೆ ಶಾಲೆಗಳು ಗುರುತಿಸಲಿಲ್ಲ. ಈ ರೀತಿಯಾಗಿ ಇದು ಹಿಂಗಾಗಬಾರ್ದು. ಆಮೇಲೆ ಈಗ ಸಂಘಟನೆ ದೃಷ್ಟಿಯಿಂದ ಒಂದು ಪಟ್ಟಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆ ಪಟ್ಟಿ ಸುಮ್ಮನೆ ನಾಮಕಾವಸ್ಥ ಪಟ್ಟಿ ಆಗೋದು ಬೇಡ. ಯಾರಿಗೆ ಕಾಳಜಿ ಇದೆಯೋ ಅವ್ರ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ. ಅವರು ಈ ಚುನಾವಣೆಗಳು ಮುಗಿಯೋವರೆಗೂ ಸಂಪರ್ಕದಲ್ಲಿರಬೇಕು. ಆಮೇಲೆ ಇನ್ನೊಂದು ಏನಂದ್ರೆ ಹೇಳಿದ್ರೆ, ಎಲ್ಲ ನಮ್ಮ ಇವತ್ತು ಬಂದಿದ್ದಾರಲ್ಲ, ಇವತ್ತು 50 ಜನ ಇದೀವಿ ನಾವು. ಅಷ್ಟು ಜನತೂ ಯಾರಾದರೂ ಈ ನೆಕ್ಸ್ಟ್ ಈಗ ಯಾರು ಅಧ್ಯಕ್ಷರು ಕಾರ್ಯದರ್ಶಿಗಳಾಗ್ತಾರೋ ಅವರು ಅದನ್ನು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನಮ್ಮ ಲೀಡರ್ಗಳದೆಲ್ಲೂ ಯಾವುದೇ ಸಭೆ ಇದ್ರೂ ಕೂಡ ನಮ್ಗೆ ಯಾರು ಹೇಳಿಲ್ಲ ಅನ್ನೋ ಮಾತು ಬರಬಾರ್ದು. 50 ಜನ ಕೂಡ ಇನ್ನು ಯಾರು ಕೊಡ್ತಾರೋ ಅವ್ರದ್ದೆಲ್ಲ ಸೇರಿಸ್ಕೊಂಡು ಒಂದು ದೊಡ್ಡ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಏನೇ ಸಮಯ ಸಮಾರಂಭ ಇದ್ದಾಗ ನಾವು ವೈಯಕ್ತಿಕವಾಗಿ ಹೇಳಿಲ್ಲ ಅನ್ನೋದನ್ನು ಯಾರು ಇಟ್ಕೋಬಾರ್ದು, ಬರಬೇಕು. ಆವಾಗ ಮಾತ್ರ ಕೂಡ ನಾವು ಏನಾದರೂ ಮಾಡೋಕ್ಕಾಗತ್ತೆ. ಹಾಗೆ ಮುಂದಿನ ಸಭೆಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಜನ ಸೇರಬೇಕಾಗಿದೆ. ಇವತ್ತು ಬಂದಿರೋರು ಇನ್ನೊಂದು ಇಬ್ಬರಿಗೆ ಬಂದು ಕರ್ಕೊಂಬಂದ್ರೆ 150 ಜನ. ನೆಕ್ಸ್ಟ್ ತಾಲೂಕು ಮಟ್ಟದಲ್ಲಿ ಸಭೆ ಸೇರಿದಾಗ ನಮ್ಮ ಮೂಲವಾಡಿಯವರು ಕನಿಷ್ಠ ನಮ್ಮ ನಾನು ಹೇಳಿದ್ನಲ್ಲ ಆಗಲೇ 20 ಜನ 10 ಜನ ಕರ್ಕೊಂಬಂದ್ರೆ 200-250 ಜನ ಆಗ್ತದೆ. ನಮ್ಮದೇ ಒಂದು ಸ್ಟ್ರೆಂತ್ ತೋರಿಸ್ಬೇಕಾಗುತ್ತೆ. ಇಡೀ 25-30 ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಮೂಲವಾಡಿ ಬಲ ಏನಿದೆ ಅನ್ನೋದು ತೋರಿಸ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಹೆಚ್ಚಿನ ಕಾಳಜಿ ತಗೊಂಡು ನಮ್ಮ ಜೊತೆಗೆ ಒಂದು ಇಬ್ಬರನ್ನ ಕರ್ಕೊಂಬಂದ್ರೆ ಆಯ್ತಪ್ಪ. ಇಲ್ಲಿ ಬಂದಿರೋರು 3 ಜನ ಕರ್ಕೊಂಬಂದ್ರೆ 150 ಜನ ಆದ್ರು. 4 ಕರ್ಕೊಂಬಂದ್ರೆ 200 ಜನ ಆದ್ರು. ನಾವೇನಾದ್ರು 5 ಕರ್ಕೊಂಬಂದ್ವಿ ಅಂತ ಇಲ್ಲಿರೋರು ಎಷ್ಟಾಯ್ತು, ಇಡೀ ತಾಲೂಕೆ ನಮ್ಮ ಕಡೆ ಗಮನ ಕೊಡುತ್ತೆ. ಅಂತ ಒಂದು ಕೆಲಸಗಳನ್ನ ಮಾಡಿ ಪಕ್ಷನ ಸಂಘಟನೆ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೆ. ನಾನು ಎಲ್ಲರನ್ನು ಕೇಳಿ ಹೋಗ್ತೀನಿ.